ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ ಸ್ಕಂದ ಪ್ರಸಾದ್ಗೆ ಹಾಗೆ ಈ ನನ್ನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇಲ್ಲಿ ನಾನು ಇನ್ನೊಂದು ಪಾಪ್ಯುಲರ್ ರಿಕ್ವೆಸ್ಟ್ ಇಂದ ತಗೊಂಡಿರೋದು ಚಾಪ್ಟರ್ ಮ್ಯಾಗ್ನೆಟಿಸಮ್ ಮೇಲೆ ಮಾಡಿ ಅಂತ ಸುಮಾರು ಜನ ಕಮೆಂಟ್ ಮಾಡಿ ಕೇಳಿದ್ರು. ಸೊ ಅದರಿಂದ ಮ್ಯಾಗ್ನೆಟಿಸಮ್ ತಗೊಂಡಿದ್ದೀನಿ. ಬೇಸಿಕ್ ಫಾರ್ಮುಲಾಸ್ ಯಾರಾದ್ರೂ ಡಿಸ್ಕಸ್ ಮಾಡೋಣ. ಮ್ಯಾಗ್ನೆಟಿಸಮ್ ಮೇಲೆ ಏನೇನಿದೆ, ಎಷ್ಟಾಗುತ್ತೆ ಅಷ್ಟು ಡಿಸ್ಕಸ್ ಮಾಡೋಣ. ಹಾಗೆ 2 ಕ್ವೆಶ್ಚನ್ ಇದೆ. ಸೊ ಅಕಸ್ಮಾತ್ ಆದ್ರೆ ಟೈಮ್ 10-11 ಮಿನಿಟ್ಸ್ ಒಳಗೆ ರಿವಿಷನ್ ಆದ್ರೆ ಅಷ್ಟರೊಳಗೆ ಎಲ್ಲ ಮುಗಿಸೋಕ್ಕಾದ್ರೆ ನಾನು ಮುಗಿಸ್ತೀನಿ. ಇಲ್ಲ ಅಂತಂದ್ರೆ 2 ಕ್ವೆಶ್ಚನ್ ಅಂದ್ರೆ ಅಟ್ಲೀಸ್ಟ್ ಬೇಸಿಕ್ ಎಕ್ಸ್ಪ್ಲನೇಷನ್ ಕೊಟ್ಬಿಟ್ಟು ನೀವೇ ನನಗೆ ಆನ್ಸರ್ ಹೇಳಿ. ಸೊ ಶುರು ಮಾಡೋಣ. ಫಸ್ಟ್ ಅಕಸ್ಮಾತ್ ಸ್ಕ್ರೀನ್ ಶಾಟ್ ತಗೋಬೇಕಂದ್ರೆ ನೀವು ತಗೊಳ್ಬಹುದು. ನಿಮಗೆ ಅಕಸ್ಮಾತ್ ಫಾರ್ಮುಲಾಸ್ ಬೇಕಿದ್ರೆ ಆಮೇಲೆ ಎಲ್ಲರೂ ನೋಟ್ ಡೌನ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಫೋರ್ಸ್ ಆಕ್ಟಿಂಗ್ ಆನ್ ಅ ಮೂವಿಂಗ್ ಚಾರ್ಜ್. ಬೇಸಿಕಲಿ ಚಾಪ್ಟರ್ ಹೆಸರು ಏನಂತಂದ್ರೆ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಅಂತಾನೆ ಇರೋದು. ಸೊ ನಿಮಗೆ ಗೊತ್ತು, ಸುಮ್ಮನೆ ಒಂದು ಚಾರ್ಜ್ ನ ಎಲ್ಲ ಕೂತ್ಕೊಳ್ಳಪ್ಪ ಅಂತ ಕೂರ್ಸಿದ್ರೆ ಅದು ಬರೀ ಏನ್ ಮಾಡುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲ ಕಡೆ ಬಿಡುತ್ತೆ. ಸೊ ಅಕಸ್ಮಾತ್ ನಡಿಯಪ್ಪ ನೀವು ಮುಂದೆ ಹೋಗೋ ಅಂತ ಅಂದ್ಬಿಟ್ಟು ಮೂವ್ ಮಾಡಿಸಿದ್ರೆ ಅವಾಗ ಅದು ಮ್ಯಾಗ್ನೆಟಿಸಮ್ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಜನರೇಟ್ ಆಗುತ್ತೆ. ನೆಕ್ಸ್ಟ್, ಆಕ್ಚುಲಿ ತುಂಬಾ ಒಂದು ಒಳ್ಳೆ ವಿಡಿಯೋ ವೈ ಚಾರ್ಜಸ್ ಮೂವಿಂಗ್ ಚಾರ್ಜಸ್ ಅಂದ್ರೆ ಏನೋ ಗಿವ್ ಔಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ. ಅದ್ರ ಮೇಲೆ HC ವರ್ಮಾ ಸರ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿರೋದು ಒಂದು ವಿಡಿಯೋ ಇದೆ, ನೀವು ಹುಡುಕ್ಬೋದು. ಯೂಟ್ಯೂಬ್ ಅಲ್ಲಿ ಅವೈಲೇಬಲ್ ಇದೆ, ಸಿಕ್ಕಾಪಟ್ಟೆ ಫೇಮಸ್ ವಿಡಿಯೋ, ವೈರಲ್ ವಿಡಿಯೋ. ನೆಕ್ಸ್ಟ್, ದಟ್ ಫೋರ್ಸ್ ಈಕ್ವಲ್ ಟು Q ಇಂಟು V ಕ್ರಾಸ್ B ಅಂತ ನೀವು ಅದಕ್ಕೆ ಲೆಫ್ಟ್ ಹ್ಯಾಂಡ್ ಥಂಬ್ ರೂಲ್ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡಬಹುದು. B ಕ್ರಾಸ್ V ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ, ಇಟ್ ಇಸ್ V ಕ್ರಾಸ್ B. ನೀವು ಅಕಸ್ಮಾತ್ ಮ್ಯಾಗ್ನಿಟ್ಯೂಡ್ ತಗೋತೀನಿ ಅಂತಂದ್ರೆ QVB sin θ ಆಗುತ್ತೆ, ಬಿಕಾಸ್ ಕ್ರಾಸ್ ಪ್ರಾಡಕ್ಟ್ ಅಲ್ಲಿ ನಿಮಗೆ sin θ ಬರುತ್ತೆ. ಮತ್ತೆ ಇದು ಚಾರ್ಜ್ ಪಾರ್ಟಿಕಲ್ ಅಕಸ್ಮಾತ್ ನೀವು ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇಟ್ರೆ ಅದು ಸ್ಟ್ರೇಟ್ ಲೈನ್ ಅಲ್ಲಿ ಹೋಗುತ್ತೆ ಇಫ್ ದ ಥೀಟಾ ಇಸ್ 0 or 180 ಡಿಗ್ರಿ. ಥೀಟಾ ಇಸ್ ಆಲ್ವೇಸ್ ದ ಆಂಗಲ್ ಬಿಟ್ವೀನ್ ದ ವೆಲಾಸಿಟಿ ವೆಕ್ಟರ್ ಅಂಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟರ್. ಅಕಸ್ಮಾತ್ ಸೇಮ್ ಲೈನ್ ಅಲ್ಲಿ ಇದ್ರೆ ಅಥವಾ ಆಪೋಸಿಟ್ ಅಂದ್ರೆ ಕಂಪ್ಲೀಟ್ಲಿ ಉಲ್ಟಾ ಇದ್ರಲ್ಲಿದ್ರೆ ಇಲ್ಲ ಹಿಂದೆ ಹೋಗುತ್ತೆ ಇಲ್ಲ ಮುಂದೆ ಹೋಗುತ್ತೆ. ಸೊ ಪಾತ್ ವಿಲ್ ಬಿ ದ ಸ್ಟ್ರೇಟ್ ಲೈನ್. ಅಕಸ್ಮಾತ್ 90 ಡಿಗ್ರಿ ಅಂದ್ರೆ ಫೀಲ್ಡ್ ಈ ತರ ಮೇಲ್ ನಿಮ್ ಕಡೆಗೆ ಬರ್ತದೆ, ಬಟ್ ನಾನು ಚಾರ್ಜ್ ಪಾರ್ಟಿಕಲ್ ಅಂದ್ರೆ ಇಲ್ಲಿ ಇಟ್ಟಿದ್ದೀನಿ. ಸೊ ಇಫ್ ಇಟ್ ಇಸ್ ಪರ್ಪೆಂಡಿಕ್ಯುಲರ್ ದೆನ್ ಇಟ್ ವಿಲ್ ಗೋ ಇನ್ ಅ ಸರ್ಕ್ಯುಲರ್ ಪಾತ್. ನೀವು ಇದೆಲ್ಲ ಸೈಕ್ಲೋಟ್ರಾನ್ ಎಲ್ಲ ನೀವು ನೋಡಿರ್ತೀರ, ಅದು ವರ್ಕಿಂಗ್ ಅಲ್ಲೆಲ್ಲ ಅದು ಸರ್ಕ್ಯುಲರ್ ಮೋಷನ್ ಅಲ್ಲಿ ಅದು ಆಗುತ್ತೆ. ಸೊ ಸರ್ಕ್ಯುಲರ್ ಮೋಷನ್ ರೇಡಿಯಸ್ ಕಂಡುಹಿಡಿಬೇಕು ಅಂತ, ಅದು ತುಂಬಾ ಇಂಪಾರ್ಟೆಂಟ್. ಇದ್ರ ಮೇಲೆ ಅಂತೂ ಕ್ವೆಶನ್ ಕೇಳಿರ್ತಾರೆ. ಫಾರ್ಮುಲಾ ಇರೋದು R = mv/qb ಅಂತ. ನೆನ್ಪಿಟ್ಕೊಳ್ಳೋದು ತುಂಬಾ ಈಸಿ, ಅಂದ್ರೆ ಬಾಯಿಗೆ ಬಂದ್ಬಿಡುತ್ತೆ mv/qb. mv ಅಂತಂದ್ರೆ ಮೊಮೆಂಟಮ್ ಅಂತ ಗೊತ್ತು, ಮೊಮೆಂಟಮ್ ನ P ಅಂತಾನು ಕರೀತಾರೆ. ಮೊಮೆಂಟಮ್ಗೆ ರಿಲೇಷನ್ ಇರೋದು ಕೈನೆಟಿಕ್ ಎನರ್ಜಿ ಜೊತೆ √2km ಅಂತ. ಬಿಕಾಸ್ p²/2m = ಕೈನೆಟಿಕ್ ಎನರ್ಜಿ = p²/2m. ನೀವು ಅಕಸ್ಮಾತ್ ಇಲ್ಲಿ P ಗೆ ನೀವು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಅಂತಂದ್ರೆ P = mv ಅಂತಂದ್ರೆ m²v²/2m. ಸೊ mm ಕ್ಯಾನ್ಸಲ್ ಮಾಡಿ 12mv². ಕೈನೆಟಿಕ್ ಎನರ್ಜಿ 12mv² ಅಂತ ನಿಮ್ಗೆ ಯಾವ್ದೋ ಕಾಲದಿಂದ ಗೊತ್ತಿದೆ. ಸೊ ಹಂಗೆ ಇನ್ನೊಂದು ಫಾರ್ಮುಲಾ ಇದೆ √2qv/m ಅಂತ. ಇದು ಅಕಸ್ಮಾತ್ ಚಾರ್ಜ್ ಪಾರ್ಟಿಕಲ್ ನ ಯಾವ್ದಾದ್ರು ವೋಲ್ಟೇಜ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅಪ್ಲೈ ಮಾಡ್ಬಿಟ್ಟು ನೀವು ಆಕ್ಸಿಲರೇಟ್ ಮಾಡ್ತೀರಾ ಅಂತಂದ್ರೆ ಅವಾಗ ವೋಲ್ಟೇಜ್ ಬರುತ್ತೆ. ಸೊ ಅದಕ್ಕೆ ಈ ಫಾರ್ಮುಲಾ ಇರೋದು. ನೆಕ್ಸ್ಟ್, ಸರ್ಕ್ಯುಲರ್ ಪಾತ್ ಅಲ್ಲಿ ಅದು ಕಂಟಿನ್ಯೂಸ್ ಆಗಿ ಹೋಗ್ತದೆ ಅಂತಂದ್ರೆ ಅದಕ್ಕೊಂದು ಟೈಮ್ ಪೀರಿಯಡ್ ಇದ್ದೇ ಇರುತ್ತೆ. ಟೈಮ್ ಪೀರಿಯಡ್ = 2π/ω ಅಂತ ನಿಮಗೆ ಆಲ್ರೆಡಿ ಗೊತ್ತು. ಒಮೆಗಾಗೆ ನೀವು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ನಿಮ್ಗೆ ಗೊತ್ತು V = Rω ಅಂತ. ನಿಮ್ಗೆ ಅಕಸ್ಮಾತ್ ನೆನಪಾಗ್ತಿಲ್ಲ ಅಂತಂದ್ರೆ ಎಲ್ಲಾ ಫಾರ್ಮುಲಾಸ್ ಇಂಟರ್ ರಿಲೇಟೆಡ್. V = Rω ಅಂತ ನೀವು ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ UCM ಚಾಪ್ಟರ್ ಇಂದ ನೀವು ನೋಡಿರ್ತೀರಾ. ಇಲ್ಲಿ ನೋಡಿ, ಇಲ್ಲಿ R ಇದೆ, ಇಲ್ಲಿ V ಇದೆ. ಸೊ ಮಿಕ್ಕಿದ ಏನಿದೆ ಇದಿಷ್ಟನ್ನು ಆ ಕಡೆ ಕಳಿಸಿದ್ರೆ V = Rω ಆಗುತ್ತೆ. ಸೊ ಅದು QB/m ಆಗುತ್ತೆ. ಸೊ QB/m ಡಿನಾಮಿನೇಟರ್ ಇದೆ, ಮೇಲೆ ಹೋದ್ರೆ m/QB ಆಗುತ್ತೆ. ಸೊ ಅಷ್ಟು ಎಲ್ಲ ಫಾರ್ಮುಲಾಸ್ ಅಲ್ಲಲ್ಲೇ ಇದೆ. ನೀವು ಅಕಸ್ಮಾತ್ ಒಂದನ್ನು ನೆನಪಿಟ್ಕೊಂಡ್ರೆ ಬೇರೆ ಎಲ್ಲ ಅಲ್ಲಿಂದಾನೆ ಡಿರೈವ್ ಮಾಡಬಹುದು. ಸೊ ಒಮೆಗಾ ಅಂತಂದ್ರೆ ಆಂಗ್ಯುಲರ್ ಫ್ರೀಕ್ವೆನ್ಸಿ, QB/m ಅಂತ ಆಲ್ರೆಡಿ ಗೊತ್ತು. ಫ್ರೀಕ್ವೆನ್ಸಿ ನಿಮಗೆ ಗೊತ್ತು, 2π ಇಂದ ಡಿವೈಡ್ ಮಾಡಿ ನಿಮಗೆ ಫ್ರೀಕ್ವೆನ್ಸಿ ಸಿಕ್ಬಿಡುತ್ತೆ. ಫ್ರೀಕ್ವೆನ್ಸಿಗೆ ನೀವು 2π ಮಲ್ಟಿಪ್ಲೈ ಮಾಡಿ ಒಮೆಗಾ ಸಿಕ್ಬಿಡುತ್ತೆ ಅಷ್ಟೇ. ಪಿಚ್ ಆಫ್ ದ ಹೆಲಿಕಲ್ ಪಾತ್, ಇದ್ರದ್ದು ಡೆರಿವೇಶನ್ ಐ ಥಿಂಕ್ ಬೋರ್ಡ್ ಎಕ್ಸಾಮ್ಸ್ ಗಿತ್ತು. ಅದ್ರದ್ದು ಫಾರ್ಮುಲಾ ಇರೋದು P = v cos θ × t ಅಂತ. ಅದು ಈ ತರ ಹೆಲಿಕಲ್ ಪಾತ್ ಅಂತಂದ್ರೆ ಈ ತರ ಬಂದು ಚಿಕ್ಕದಾಗ್ತಾ ಹೋಗುತ್ತೆ. ಸೊ ಈ ಡಿಸ್ಟೆನ್ಸ್ ಐ ಥಿಂಕ್ ಪಿಚ್ ಅಂತ ಕರೀತಾರೆ. ಸೊ 2πmv cos θ / qb ಅಂತ. ಇದು ಯಾಕೆ ಬಂತು ಅಂತಂದ್ರೆ V cos θ × t ಇದೆ. ಟಿ ಗೆ ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ 2πm/qb ಸಬ್ಸ್ಟಿಟ್ಯೂಟ್ ಮಾಡಿ V cos θ ಅಷ್ಟಿದೆ. V ಅಂತಂದ್ರೆ ಅದಕ್ಕೆ ವೆಲಾಸಿಟಿ, ಹಾರಿಜಾಂಟಲ್ ಕಾಂಪೊನೆಂಟ್ ಆಫ್ ವೆಲಾಸಿಟಿ V cos θ. ಸೊ ಅದನ್ನ ನೀವು ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್, ಮ್ಯಾಗ್ನೆಟಿಕ್ ಫೋರ್ಸ್ ಆನ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ನಿಮಗೆ ಗೊತ್ತು ಬಿಲ್ ಸೈನ್ θ ಅಂತ. ನಾನು ಬಿಲ್ ಸೈನ್ θ ಅಂತಾನೆ ನೆನ್ಪಿಟ್ಕೊಳ್ಳೋದು. ಆಕ್ಚುಲಿ ಅದರ ಫಾರ್ಮುಲಾ I × L × B. ಮ್ಯಾಗ್ನಿಟ್ಯೂಡ್ ತಗೊಂಡ್ರೆ ಅವಾಗ ನಿಮಗೆ ಬಿಲ್ ಸೈನ್ θ ಸಿಗುತ್ತೆ. BIL sin θ. B ಅಂತಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್, I ಅಂದ್ರೆ ಕರೆಂಟ್, L ಅಂದ್ರೆ ಲೆಂತ್ ಆಫ್ ಕಂಡಕ್ಟರ್. ಸೊ ಮಿಕ್ಕಿದೆಲ್ಲ ನಿಮಗೆ ಗೊತ್ತು. sin θ ಇಲ್ಲಿ θ ಅಂತಂದ್ರೆ ಆಂಗಲ್ ಬಿಟ್ವೀನ್ B ಅಂಡ್ L ಅಷ್ಟೇ. ಲೆಂತ್ ಆಫ್ ದಿ ಕಂಡಕ್ಟರ್ ಯಾವ ಕಡೆ ಇಟ್ಟಿದೆ, ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಕಸ್ಮಾತ್ ಪರ್ಪೆಂಡಿಕ್ಯುಲರ್ ಇದೆಯೋ ಅಥವಾ ಜೊತೆಗೆ ಇದೆಯೋ ಆ ತರ. ನೆಕ್ಸ್ಟ್, ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್. ಇದ್ರ ಮೇಲೆ ಕ್ವೆಶನ್ ಕೇಳಿದರೆ ನಾನು ಬೆಸ್ಟ್ ಆಫ್ CT ಸೀರೀಸ್ ಅಲ್ಲಿ ನಾನು ಮಾಡಿಸಿದೀನಿ. ಸೊ M = NIA ಅಂತ. N ಅಂತಂದ್ರೆ ನಂಬರ್ ಆಫ್ ಟರ್ನ್ಸ್,
ಐ ಅಂತಂದ್ರೆ ಕರೆಂಟ್, ಮತ್ತೆ ಎ ಅಂತಂದ್ರೆ ಏರಿಯಾ ಆಫ್ ದ ಲೂಪ್ ಇರುತ್ತೋ ಅಥವಾ ಸ್ಕ್ವೇರ್ ತರ ಇರುತ್ತೋ ಏನೇ ಕಂಡಕ್ಟರ್ ಇದ್ರೆ ಎವ್ರಿ ಕರೆಂಟ್ ಕ್ಯಾರಿಂಗ್ ಲೂಪ್ ಅಂತಂದ್ರೆ ಬಿಕಾಸ್ ಸ್ಕ್ವೇರ್ ಲೂಪ್ ಬೇಕಾದ್ರೆ ಇರ್ಬೋದು, ಸರ್ಕ್ಯುಲರ್ ಇರ್ಬೋದು, ಇನ್ಯಾವುದೋ ಶೇಪ್ ಇರ್ಬೋದು, ಹೆಂಗ್ ಬೇಕಾದ್ರೂ ಇರ್ಬೋದು, ಅದ್ರದ್ದು ಏರಿಯಾ ಒಟ್ಟಿನಲ್ಲಿ. ನೆಕ್ಸ್ಟ್ ಮತ್ತೆ ಟಾರ್ಕ್, ರೊಟೇಟ್ ಅಕಸ್ಮಾತ್ ಫೀಲ್ಡ್ ಫೋರ್ಸ್ ಜಾಸ್ತಿ ಇದ್ರೆ ಒಂದ್ರ ಮೇಲೆ ಡೌನ್ವರ್ಡ್, ಒಂದ್ ಮೇಲೆ ಅಪ್ವರ್ಡ್ ಫೋರ್ಸ್ ಅಕಸ್ಮಾತ್ ಬಂದ್ರೆ ಅವಾಗ ಲೂಪ್ ಈ ತರ ನೀವು ಸ್ಟ್ರೇಟ್ ಇಟ್ಟಿದ್ರೆ ಇಟ್ ಸ್ಟಾರ್ಟ್ಸ್ ರೊಟೇಟಿಂಗ್ ಬಿಕಾಸ್ ಫೋರ್ಸ್ ಇಸ್ ಆಕ್ಟಿಂಗ್ ಡ್ಯೂ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಅವಾಗ ರೊಟೇಟ್ ಏನೇನಾಗ್ತಿದೆ ಅದಕ್ಕೆಲ್ಲ ಟಾರ್ಕ್ ಇರುತ್ತೆ. ಸೊ ಟಾರ್ಕ್ ಈಕ್ವಲ್ ಟು ಎಂ ಕ್ರಾಸ್ ಬಿ. ಟಾರ್ಕ್ ಇಸ್ ದ ಫೋರ್ಸ್ ಈಕ್ವಲೆಂಟ್ ಇನ್ ದ ರೊಟೇಷನಲ್ ಮೋಷನ್. ಅದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಎಂ ಕ್ರಾಸ್ ಬಿ ಮಾಡಿದ್ರೆ ನಿಮ್ಗೆ ಸಿಗುತ್ತೆ ಮ್ಯಾಗ್ನಿಟ್ಯೂಡ್ ತಗೊಂಡ್ರೆ ಎಂ ಬಿ ಸೈನ್ ಥೀಟಾ. ಸೊ ನೆಕ್ಸ್ಟ್ ಪೊಟೆನ್ಶಿಯಲ್ ಎನರ್ಜಿ, ಮ್ಯಾಗ್ನೆಟಿಕ್ ಪೊಟೆನ್ಶಿಯಲ್ ಎನರ್ಜಿ ಮೈನಸ್ ಎಂ ಡಾಟ್ ಬಿ ಅಂತ. ಇದರದ್ದು ಆಕ್ಚುಲಿ ಸುಮಾರು ಪ್ರಾಬ್ಲಮ್ಸ್ ಎಲ್ಲ ಕೇಳ್ತಾರೆ, ಬಟ್ ಸಿ ಟಿ ಲೆವೆಲ್ ಅಲ್ಲಿ ಎಷ್ಟು ಕೇಳ್ತಾರೆ ಅಂತ ನಮ್ಗೆ ಅಷ್ಟು ಐಡಿಯಾ ಇಲ್ಲ, ಅಷ್ಟು ಕ್ವಶನ್ಸ್ ನಾನು ಎಲ್ಲೂ ನೋಡಿಲ್ಲ. ಸೊ ಅದರದ್ದು ಮೈನಸ್ ಎಂ ಬಿ ಕಾಸ್ ಥೀಟಾ ನಿಮ್ಗೆ ಗೊತ್ತು, ಡಾಟ್ ಪ್ರಾಡಕ್ಟ್ ಅಲ್ಲಿ ಕಾಸ್ ಥೀಟಾ ಬರುತ್ತೆ ಅಂತ. ಎನರ್ಜಿ ಹೆಂಗಿದ್ರೆ ಸ್ಕೇಲರ್ ಕ್ವಾಂಟಿಟಿ. ನೆಕ್ಸ್ಟ್ ನಮ್ಮ ಹತ್ರ ಇರೋದು ಬಯೋಸಾವರ್ಟ್ಸ್ ಲಾ ಅಂತ. ಇದ್ರ ಮೇಲೆ ಬೇಕಾದಷ್ಟು ಕ್ವಶನ್ಸ್ ಕೇಳ್ತಾರೆ, ಒಂದೊಂದ್ಸತಿ ಡೈರೆಕ್ಟ್ ಫಾರ್ಮುಲಾನ ಕೇಳ್ತಾರೆ. ಐ ಗೆಸ್ 2018 ಅಲ್ಲಿ ಬಯೋಸಾವರ್ಟ್ಸ್ ಲಾ ಅದು ವೆಕ್ಟರ್ ಫಾರ್ಮ್ ಅಲ್ಲಿ ಹೇಳಿ ಅಂತ ಅನ್ಬಿಟ್ಟಿದ್ರು. ಸೊ ಸೇಮ್ ಇದೇ ಫಾರ್ಮುಲಾ ಇರುತ್ತೆ, ಅದರಲ್ಲೂ ಏನ್ ತೊಂದರೆ ಇಲ್ಲ. ನೆಕ್ಸ್ಟ್ ಅವಾಗ ಇಲ್ಲಿ ಆರ್ ಸ್ಕ್ವೇರ್ ಬರೆದ್ಬಿಟ್ಟು ಆರ್ ಬಾರ್ ಅಂತ ಮೇಲ್ ಹಾಕ್ಬೇಕಷ್ಟೇ, ಆರ್ ಕ್ಯಾಪ್ ಅಂತ. ಸೊ ಡಿ ಬಿ ಬಾರ್ ಈಕ್ವಲ್ ಟು ಮ್ಯೂ ನಾಟ್ ಬೈ 4 ಪೈ. ಮ್ಯೂ ನಾಟ್ ಅಂದ್ರೆ ಪರ್ಮಿಯಬಿಲಿಟಿ ಆಫ್ ಫ್ರೀ ಸ್ಪೇಸ್ ಅಂತ ಹೇಳ್ತಾರೆ. ಮ್ಯೂ ನಾಟ್ ಬೈ 4 ಪೈ ಟೈಮ್ಸ್ ಐ ಇಂಟು ಡಿ ಎಲ್ ಕ್ರಾಸ್ ಆರ್ ಬೈ ಆರ್ ಕ್ಯೂಬ್. ಇದು ಬಯೋಸಾವರ್ಟ್ಸ್ ಲಾ ಒಂದು ದೊಡ್ಡ ಸ್ಟೇಟ್ಮೆಂಟ್ ಇದೆ. ಸ್ಟೇಟ್ಮೆಂಟ್ ಅಲ್ಲಿ ಏನಿಲ್ಲ, ಈ ಫಾರ್ಮುಲಾನಲ್ಲಿ ಇದೆ ಅದನ್ನೇ ಹೇಳ್ತಾರೆ. ಇಟ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ರೇಡಿಯಸ್, ಇನ್ನೊಂದು ಕರೆಂಟ್ ಫ್ಲೋಯಿಂಗ್ ಇನ್ ದ ಕಂಡಕ್ಟರ್. ಅಥವಾ ಇದು ಸೇಮ್ ಫಾರ್ಮುಲಾ ಏನಿದೆ ಅದನ್ನ ವರ್ಡ್ಸ್ ಅಲ್ಲಿ ಹೇಳ್ತಾರೆ. ಇದರಿಂದ ಎಲ್ಲ ಬೇರೆ ಪ್ರಾಬ್ಲಮ್ಸ್ ಡಿರೈವ್ ಆಗಿರೋದು. ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಸ್ಟ್ರೇಟ್ ಲೈನ್ ವಿಚ್ ಇಸ್ ಫೈನೈಟ್ ಸ್ಟ್ರೇಟ್ ಲೈನ್ ಇದ್ರೆ ಅಕಸ್ಮಾತ್ ಫೈನೈಟ್ ಲೆಂತ್ ಈ ತರ ಇರುತ್ತೆ. ಒಂದ್ ಪಾಯಿಂಟ್ ಮೇಲೆ ನೀವು ಅಕಸ್ಮಾತ್ ದಿಸ್ ಇಸ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ಒಂದ್ ಪಾಯಿಂಟ್ ಅಲ್ಲಿ ನೀವು ಮ್ಯಾಗ್ನೆಟಿಕ್ ಫೀಲ್ಡ್ ಕಂಡುಹಿಡಿಬೇಕು ಅಂತಂದ್ರೆ ಅವಾಗ ಎಷ್ಟು ಅಂತ ಮ್ಯೂ ನಾಟ್ ಐ ಬೈ 4r. ಈ ಡಿಸ್ಟೆನ್ಸ್ ನ ಆರ್ ಅಂತ ಹೇಳ್ತಾರೆ. ಐ ಅಂತಂದ್ರೆ ಕರೆಂಟ್ ಫ್ಲೋಯಿಂಗ್, ಇದರಲ್ಲಿ ಏನ್ ಕರೆಂಟ್ ಹೋಗ್ತಿದೆ ಐ. ಸೈನ್ ಆಲ್ಫಾ ಮತ್ತೆ ಸೈನ್ ಬೀಟಾ, ಈ ಆಂಗಲ್ ಆಲ್ಫಾ, ಈ ಆಂಗಲ್ ಬೀಟಾ. ನೀವು ಬೀಟಾ ಅಕಸ್ಮಾತ್ ಈ ತರ ಇದ್ರೆ, ನೀವು ಪಾಯಿಂಟ್ ಇಲ್ಲಿದ್ರೆ ಮೇಲಿದ್ರೆ ನೀವು ಒಂದೇ ಕಡೆ ಕನ್ಸಿಡರ್ ಮಾಡಬೇಕು. ಬಟ್ ಇಫ್ ಇಟ್ ಇಸ್ ಕೈಂಡ್ ಆಫ್ ಇನ್ ಬಿಟ್ವೀನ್, ಅವಾಗ ನೀವು ಬೀಟಾ ನೆಗೆಟಿವ್ ತಗೋಬೇಕಾಗುತ್ತೆ. ಅದರದ್ದು ಅಂದ್ರೆ ಇದು ಸೈನ್ ಆಲ್ಫಾ ಮೈನಸ್ ಸೈನ್ ಬೀಟಾ ಅಂತಂದ್ರೆ ಅಕಸ್ಮಾತ್ ಬೀಟಾ ಕೆಳಗಿದ್ರೆ ಎಕ್ಸ್ ಆಕ್ಸಿಸ್ ಗಿಂತ ಅಥವಾ ಈ ಡಿಸ್ಟೆನ್ಸ್ ಗಿಂತ ಕೆಳಗಿದ್ರೆ ಅವಾಗ ನೀವು ನೆಗೆಟಿವ್ ಅಂತಾನೆ ತಗೊಂಡು ಸಾಲ್ವ್ ಮಾಡಬೇಕಾಗುತ್ತೆ. ಇದರದೊಂದು ಸ್ಪೆಷಲ್ ಕೇಸ್ ಇರೋದು ಬಿ ಈಕ್ವಲ್ ಟು ಅಂದ್ರೆ ಇನ್ಫೈನೈಟ್ ಲೈನ್ ಚಾರ್ಜ್ ಇದ್ರೆ ಇದು ಆ ಕಡೆ ಎಕ್ಸ್ಟೆಂಡ್ ಮಾಡಿ ಈ ಕಡೆ ಎಕ್ಸ್ಟೆಂಡ್ ಮಾಡಿ. ಸೊ ಈ ಜಾಯ್ನಿಂಗ್ ಲೈನ್ ಎಲ್ಲಿಗೆ ಹೋಗುತ್ತೆ, ಹೋಗ್ತಾ ಅಂದ್ರೆ ಇದು ಫುಲ್ ಟಾಪ್ ಎಂಡ್ ತನಕ ಜಾಯ್ನ್ ಆಗಕ್ಕೆ ಹೋಗ್ತಾ ಇದು ಈ ತರ ಆಗುತ್ತೆ, ಇದು ಈ ತರ ಆಗುತ್ತೆ. ಸೊ ಏನರ್ಥ, ಆಲ್ಫಾ ಈಕ್ವಲ್ ಟು 90 ಡಿಗ್ರಿ, ಬೀಟಾ ಈಕ್ವಲ್ ಟು ಮೈನಸ್ 90 ಡಿಗ್ರಿ. ಆಲ್ಫಾ 90 ಹಾಕಿ ನಿಮ್ಗೆ 1 ಆಗುತ್ತೆ, ಬೀಟಾ ಮೈನಸ್ 90 ಹಾಕಿ ಮೈನಸ್ ಆಫ್ -1 ಪ್ಲಸ್ 1 ಆಗುತ್ತೆ. ಸೊ ಇದು 2 ಆಗುತ್ತೆ. 2 ಮತ್ತೆ 4 ಕ್ಯಾನ್ಸಲ್ ಮಾಡಿ ಮ್ಯೂ ನಾಟ್ ಐ ಬೈ 2 ಪೈ ಆರ್. ಸೊ ಅದೇ ನಿಮಗೆ ಮ್ಯೂ ನಾಟ್ ಐ ಬೈ 2 ಪೈ ಆರ್ ಎಲ್ಲಿ ಸಿಗ್ತಾ ಇರೋದು. ನಾನು ಸ್ವಲ್ಪ ಸ್ಪೀಡ್ ಆಗಿ ಹೋಗ್ತಾ ಇದೀನಿ ಅಂತ ನನಗೆ ಗೊತ್ತಿದೆ, ಬಟ್ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತದೆ ಇರಲ್ಲ, ನೀವು ಓದಿರ್ತೀರಾ, ಯಾವ್ದಕ್ಕೂ ರಿವೈಷನ್ ಮಾಡ್ಸಕ್ಕಷ್ಟೇ. ಹಾಗೇನೆ ಬಿ ಅಟ್ ದ ಸೆಂಟರ್ ಆಫ್ ಲೂಪ್, ಇದು ಆಕ್ಚುಲಿ ಇಂಟಿಗ್ರೇಷನ್ ಎಲ್ಲ ಮಾಡ್ಬಿಟ್ಟು ಈ ಫಾರ್ಮುಲಾ ನಿಮಗೆ ಸಿಗುತ್ತೆ ಮ್ಯೂ ನಾಟ್ ಎನ್ ಐ ಬೈ 2r ಅಂತ. ಏನಿಲ್ಲ, ಸಿಂಪಲ್ ಇದೆ. ಏನಂತಂದ್ರೆ ನಂಬರ್ ಆಫ್ ಟರ್ನ್ಸ್ ಇಫ್ ಎಟ್ ಆಲ್ ಇಟ್ ಇಸ್ ದೆ 1 ಟರ್ನ್ ಇದೆ, ಮ್ಯೂ ನಾಟ್ ಐ ಬೈ 2r ಅಂತ. r ಇಸ್ ದ ರೇಡಿಯಸ್ ಆಫ್ ದಿ ಸರ್ಕ್ಯುಲರ್ ಲೂಪ್. ಅಕಸ್ಮಾತ್ ಆರ್ಕ್ ಇದ್ರೆ ಅಂದ್ರೆ ಸರ್ಕ್ಯುಲರ್ ಲೂಪ್ ಬದಲು ಅದ್ರದ್ದು ಬರೀ ಒಂದು ಪೋರ್ಷನ್ ಮಾತ್ರ ಇದ್ರೆ ಮಿಕ್ಕಿದಷ್ಟು ಇಲ್ಲ ಅಂತಂದ್ರೆ ಇಫ್ ದ ರೆಸ್ಟ್ ಆಫ್ ದ ಲೂಪ್ ಇಸ್ ಮಿಸ್ಸಿಂಗ್. ಸೊ ಡ್ಯೂ ಟು ಓನ್ಲಿ ದಟ್ ಮಚ್ ಕರೆಂಟ್ ಕಂಡಕ್ಟರ್ ಎಷ್ಟಾಗುತ್ತೆ, ಮ್ಯೂ ನಾಟ್ ಐ ಬೈ 2r ಏನಿದೆ ಅದನ್ನ ಡೈರೆಕ್ಟ್ ಇದರಿಂದ ಕಾಪಿ ಹೊಡಿರಿ. ಎಷ್ಟು ಆಂಗಲ್ ಆರ್ಕ್ ಮಾಡ್ತಿದೆ ಥೀಟಾ ಬೈ 2 ಪೈ ಡಿವೈಡೆಡ್ ಬೈ 2 ಪೈ ಮಾಡಿ ನಿಮಗೆ ಫ್ರಾಕ್ಷನ್ ಸಿಕ್ಬಿಡುತ್ತೆ. ಏನಿಲ್ಲ, ಇದು ಸಿಂಪಲ್, ತುಂಬಾ ಇಂಪಾರ್ಟೆಂಟ್ ಬಟ್ ಸಿಂಪಲ್. ಅಕಸ್ಮಾತ್ ಒಂದು ಸಾಲಿನಾಯ್ಡ್ ಇದೆ, ಅದರ ಸೆಂಟರ್ ಅಲ್ಲಿ ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಬೇಕು ಅಂತಂದ್ರೆ ಮ್ಯೂ ನಾಟ್ ಎನ್ ಐ ವೇರ್ ಎನ್ ಇಸ್ ನಿಮಗೆ ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಅಂತ. ಅದು ಇಷ್ಟು ದೊಡ್ಡದಿರುತ್ತೆ ಸಾಲಿನಾಯ್ಡ್, ಇಷ್ಟು ದೊಡ್ಡದು, ಇನ್ನೆಷ್ಟು ದೊಡ್ಡದು, ಆ ತರ. ಸೊ ಎಷ್ಟು ಟರ್ನ್ಸ್ ಇದೆ ಡಿವೈಡೆಡ್ ಬೈ ಟೋಟಲ್ ಲೆಂತ್, ಆ ಫ್ಯಾಕ್ಟರ್ ಏನಿದೆ ಅದನ್ನ ನೀವು ಇಲ್ಲಿ ಸ್ಮಾಲ್ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಇದು ಇನ್ನೊಂದು ಇಂಪಾರ್ಟೆಂಟ್, ಫೋರ್ಸ್ ಪರ್ ಯೂನಿಟ್ ಲೆಂತ್ ಅಂತ. ಎರಡು ಅಕಸ್ಮಾತ್ ಬಿಟ್ವೀನ್ 2 ಪ್ಯಾರಲಲ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಸ್ ಈ ಕಡೆ ಇದೆ. ಸೊ ಡಿಪೆಂಡ್ಸ್ ಅಂದ್ರೆ ಕರೆಂಟ್ ಈ ತರ ಹೋಗ್ತಿರ್ಬೋದು ಅಥವಾ ಈ ತರ ಬರುತ್ತಿರ್ಬೋದು. ಕರೆಂಟ್ ಡೈರೆಕ್ಷನ್ ಏನ್ ಮ್ಯಾಟರ್ ಆಗಲ್ಲ, ಬಟ್ ಏನಿದೆ ನೀವು ಹಾಕ್ಬೇಕಾಗುತ್ತೆ. ಒಂದು ನೆಗೆಟಿವ್ ಇದ್ರೆ ಒಂದು ಮೈನಸ್ ಸೈನ್ ಹಾಕ್ಬೇಕಾಗುತ್ತೆ. ಸೊ ಮ್ಯೂ ನಾಟ್ I1 I2 ಡಿವೈಡೆಡ್ ಬೈ 2 ಪೈ ಆರ್. I1 I2 ಅಂತಂದ್ರೆ ಕರೆಂಟ್ ಕ್ಯಾರಿಂಗ್ ಇನ್ ಈಚ್ ಆಫ್ ದಿ ಅದರ್ ಇದು ಕಂಡಕ್ಟರ್. ಸೊ ಇಷ್ಟು ನಿಮಗೆ ಬೇಸಿಕ್ ಫಾರ್ಮುಲಾಸ್ ರಿವಿಷನ್ ಐ ಥಿಂಕ್ ಅರ್ಥ ಆಗಿದೆ. ಸೊ ಅದರ ಮೇಲೆ 2 ಪ್ರಾಬ್ಲಮ್ ಇದೆ. 9 ಮಿನಿಟ್ಸ್ ಆಗಿದೆ. ಓಕೆ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಹೆಂಗ್ ಮಾಡೋದು ಅಂತ, ಮುಂದಿನೆಲ್ಲ ನೀವು ಮಾಡ್ಕೊಳ್ಳಿ. ಪ್ರೋಟಾನ್, ಡ್ಯೂಟ್ರಾನ್ ಅಂಡ್ ಅನ್ ಆಲ್ಫಾ ಪಾರ್ಟಿಕಲ್ ಹ್ಯಾವ್ ಸೇಮ್ ಕೈನೆಟಿಕ್ ಎನರ್ಜಿ. ಪ್ರೋಟಾನ್ ಅಂತಂದ್ರೆ H+ ಅಂತ ನಿಮಗೆ ಗೊತ್ತು. H+ ಅಂತಂದ್ರೆ ಇಟ್ ಇಸ್ ಹೈಡ್ರೋಜನ್ ಆಟಮ್ಸ್ ನ್ಯೂಕ್ಲಿಯಸ್. ಡ್ಯೂಟರಾನ್ ಅಂತಂದ್ರೆ ಅದು ಐಸೋಟೋಪ್. ಇಟ್ ಇಸ್ ಒನ್ ಆಫ್ ದಿ 2 ಸ್ಟೇಬಲ್ ಐಸೋಟೋಪ್ಸ್ ಆಫ್ ಹೈಡ್ರೋಜನ್. ಪ್ರೋಟಾನ್ ಅಂತಂದ್ರೆ ಒಂದು ಪಾಸಿಟಿವ್ ಚಾರ್ಜ್ ಅಷ್ಟೇ. ಡ್ಯೂಟ್ರಾನ್ ಅಂತಂದ್ರೆ ಇಟ್ ಇಸ್ ಲೈಕ್ ಬೌಂಡೆಡ್ ಟು ಒಂದು ಪಾಸಿಟಿವ್ ಒಂದು ನ್ಯೂಟ್ರಲ್, ನೆಗೆಟಿವ್ ಅಲ್ಲ, ಸಾರಿ. ಇಟ್ ಇಸ್ ಅ ಬೌಂಡ್ ನ್ಯೂಕ್ಲಿಯಸ್ ವೇರ್ ದೇರ್ ಇಸ್ 1 ಪ್ರೋಟಾನ್ ಅಂಡ್ 1 ನ್ಯೂಟ್ರಾನ್. ಆಲ್ಫಾ ಪಾರ್ಟಿಕಲ್ ನಿಮಗೆ ಗೊತ್ತು, ನಾನು ಎಕ್ಸ್ಪ್ಲೇನ್ ಮಾಡಿದೆ, helium-2 4 ಅಂತ. ಇಟ್ಸ್ ಮಾಸ್ ಇಸ್ 4 ಟೈಮ್ಸ್ ದಟ್. ನಿಮಗೆ ಗೊತ್ತು ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ ಆಲ್ಮೋಸ್ಟ್ ಮಾಸ್ ಸೇಮ್ ಇರುತ್ತೆ.
ಸೊ ಏನ್ ಹೇಳ್ತಾ ಇದಾರೆ, ಹ್ಯಾವ್ ಸೇಮ್ ಕೈನೆಟಿಕ್ ಎನರ್ಜಿ ಮೂವಿಂಗ್ ಇನ್ ಸರ್ಕ್ಯುಲರ್ ಟ್ರಾಜೆಕ್ಟರಿ ಇನ್ ಕಾನ್ಸ್ಟೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಫ್ ಆರ್ ಪಿ ಆರ್ ಡಿ ಅಂಡ್ ಆಲ್ಫಾ ಅಂದ್ರೆ ರೇಡಿಯಸ್ ಆಫ್ ಪ್ರೋಟಾನ್, ರೇಡಿಯಸ್ ಆಫ್ ಡ್ಯೂಟಾನ್ ಅಂಡ್ ರೇಡಿಯಸ್ ಆಫ್ ಆಲ್ಫಾ ಪಾರ್ಟಿಕಲ್ ಡಿನೋಟ್ ದ ರೆಸ್ಪೆಕ್ಟಿವ್ ರೇಡಿಯೈ, ದೆನ್ ವಾಟ್ ಇಸ್ ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಕರೆಕ್ಟ್. ರಿಲೇಷನ್ ಕೇಳ್ತಿದ್ದಾರೆ ಆರ್ ಆಲ್ಫಾ, ಆರ್ ಡಿ ಮತ್ತೆ ಆರ್ ಪಿ. ನೀವೇನ್ ಮಾಡ್ಬೇಕಂದ್ರೆ ಬೇಸಿಕ್ ಏನಿದೆ ಈ ಫಾರ್ಮುಲಾ ಕನ್ಸಿಡರ್ ಮಾಡಿ ನೀವು. ರೇಡಿಯಸ್ ರಿಲೇಷನ್ ವಿತ್ ರೆಸ್ಪೆಕ್ಟ್ ಟು ಕೈನೆಟಿಕ್ ಎನರ್ಜಿ, ಬಿಕಾಸ್ ಅವ್ರು ಕೊಟ್ಟಿದ್ದಾರೆ ಕೈನೆಟಿಕ್ ಎನರ್ಜಿ ಈಕ್ವಲ್ ಅಂತ. ಈ ಫಾರ್ಮುಲಾ ಯೂಸ್ ಮಾಡಿ. ಏನಿದೆ, ಆರ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2km/qb. ನಿಮಗೆ ಗೊತ್ತು ಚಾರ್ಜ್ ಅದರದ್ದು ರೇಷಿಯೋ ಅಕಸ್ಮಾತ್ 3 ತಗೊಂಡ್ರೆ ನಿಮ್ಗೆ ಗೊತ್ತು ಆರ್ ಇಸ್ ಪ್ರಪೋರ್ಷನಲ್ ಟು ರೂಟ್ ಕೆ ಅಂಡ್ ರೂಟ್ ಎಂ. ಬಟ್ ಎಲ್ಲದರದ್ದು ಕೈನೆಟಿಕ್ ಎನರ್ಜಿ ಸೇಮ್, ಸೊ ಅದು ಕ್ಯಾನ್ಸಲ್ ಆಗುತ್ತೆ. ಮಿಕ್ಕಿರೋದೇನು ರೂಟ್ ಎಂ. 2 ಏನ್ ಅದು ಅಂದ್ರೆ ಸಿಂಪ್ಲಿ ಕಾನ್ಸ್ಟೆಂಟ್, ಅದೇನ್ ಮ್ಯಾಟರ್ ಆಗಲ್ಲ ಬಿಕಾಸ್ ಅವರು ಬರೀ ರಿಲೇಷನ್ ಕೇಳ್ತಾರೆ. ಡಿವೈಡೆಡ್ ಬೈ ಕ್ಯೂ. ಮ್ಯಾಗ್ನೆಟಿಕ್ ಫೀಲ್ಡ್ ಅವ್ರು ಸೇಮ್ ಅಂದ್ರೆ ಅಂಡರ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ಏನಿಲ್ಲ, ಆರ್ ಇಸ್ ಪ್ರಪೋರ್ಷನಲ್ ಟು m/q. ನೀವೇನ್ ಮಾಡ್ಬೇಕು, ಅಕಸ್ಮಾತ್ ಪ್ರೋಟಾನ್ ಮಾಸ್ ಎಂ ಅಂತ ತಗೊಂಡ್ರೆ ಡ್ಯೂಟೆರಾನ್ 2m ಆಗುತ್ತೆ, ಆಲ್ಫಾ ಪಾರ್ಟಿಕಲ್ 4m ಆಗುತ್ತೆ. ಸೊ 1 ರೂಟ್ ಸ್ಕ್ವೇರ್ ರೂಟ್ ಆಫ್ 1 ಸ್ಕ್ವೇರ್ ರೂಟ್ ಆಫ್ 2 ಸ್ಕ್ವೇರ್ ರೂಟ್ ಆಫ್ 4 ಡಿವೈಡೆಡ್ ಬೈ ಇಟ್ಕೊಳ್ಳಿ. ಚಾರ್ಜ್ ಪ್ರೋಟಾನ್ 1 ಇರುತ್ತೆ, 1 ಪಾಸಿಟಿವ್ ಚಾರ್ಜ್, ಡ್ಯೂಟ್ರಾನ್ 1 ಪಾಸಿಟಿವ್ ಚಾರ್ಜ್, ಆಲ್ಫಾ ಪಾರ್ಟಿಕಲ್ ಪಾಸಿಟಿವ್ +2 ಇರುತ್ತೆ ಚಾರ್ಜ್. ಸೊ ಇಲ್ಲಿ 2 ಹಾಕಿ. ಸೊ 1 ರೂಟ್ 2 ರೂಟ್ 4 2 ಆಗುತ್ತೆ, 2 ಕ್ಯಾನ್ಸಲ್ 1. ಸೊ 1 ರೂಟ್ 2 ಆಗುತ್ತೆ. ಇದು ಯಾವ ಇಲ್ಲಿ ಹೇಳ್ಬೋದು, ಇದು ಆಲ್ಫಾ ಆರ್ ಆಲ್ಫಾ, ಇದು ಆರ್ ಪ್ರೋಟಾನ್ ಆರ್ ಪಿ ಈಕ್ವಲ್ ಟು ಆರ್ ಆಲ್ಫಾ. ಆರ್ ಪಿ ಈಕ್ವಲ್ ಟು ಆರ್ ಆಲ್ಫಾ ಇಲ್ಲಿದೆ, ಇದೊಂದೇ ಆಪ್ಷನ್ ಇರೋದು. ಆರ್ ಪಿ ಈಕ್ವಲ್ ಟು ಆರ್ ಆಲ್ಫಾ ವಿಚ್ ಇಸ್ ಲೆಸ್ ದ್ಯಾನ್ 1 ಇಸ್ ಲೆಸ್ ದ್ಯಾನ್ ರೂಟ್ 2 ವಿಚ್ ಇಸ್ ಮಧ್ಯದ ಆರ್ ಡ್ಯೂಟೆರಾನ್. ಸೊ ಈ ತರ ಈ ಪ್ರಾಬ್ಲಮ್ ಸಿಮಿಲರ್ ಲೈನ್ಸ್ ಅಲ್ಲಿ ಈ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡೋದು. ಕ್ವಶನ್ ನೋಡ್ಬಿಟ್ಟು ನೀವು ಸಾಲ್ವ್ ಮಾಡ್ಬಿಟ್ಟು ನನಗೆ ಆನ್ಸರ್ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಥ್ಯಾಂಕ್ ಯು. ವಿಡಿಯೋ ನೋಡೋದಕ್ಕೆ ತುಂಬಾ ಥ್ಯಾಂಕ್ಸ್. ಲೈಕ್ ಮತ್ತೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಬೆಲ್ ಐಕಾನ್ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರಲಿ. ಗುಡ್ ಲಕ್ ಅಂಡ್ ಆಲ್ವೇಸ್ ಬೈ.